ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಸಂಡೇ ಬ್ಲಾಗು. ಸಂಡೇ ನಾನು ಇವತ್ತು ಟೈಮ್ ಎಷ್ಟು 4:15 ಆಗಿದೆ ಫ್ರೆಂಡ್ಸ್. 4:15 ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಮಾಡೋಣ ಅಂದ್ಕೊಂಡೆ, ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮಾಡಿ ಮತ್ತೆ ರೆಸಿಪಿಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಮಾಡಿರಲಿಲ್ಲ. ಅಷ್ಟರಲ್ಲಿ ನೋಡ್ಬೋದು ಸ್ನಾನ ಎಲ್ಲ ಮುಗಿಸ್ಕೊಂಬಂದಿದ್ದೀನಿ. ಏನು ಮಾಡುವೆ ಇವತ್ತು ಅಂತಂದರೆ ನೋಡೋಣ. ನಾನು ಫಸ್ಟಿಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸ ಆಗಿತ್ತು, ನಾನು ತೊಗೊಬಂದು ಮಾಡೇ ಇರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಮಾಡೋಣ, ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು. ಈಗ ನಾವು ಆಷಾಢ ತಿಂಗಳಲ್ಲಿ ಈ ಶ್ರಾವಣಗಳಲ್ಲಿ ನಾನ್ ವೆಜ್ ಏನು ತಿನ್ನೋದಿಲ್ಲ. ನಾನ್ ವೆಜ್ ಏನು ಮಾಡೋದಿಲ್ಲ ಗೌರಿ ಗಣೇಶ ಮುಗಿಯೋವರೆಗೂ. ಮತ್ತು ನಮ್ಮದು ಮನೇಲಿ ಪೂಜೆ ಆಗಬೇಕಲ್ವ, ಮನೇಲಿ ಪೂಜೆ ಆಗೋವರೆಗೂ ಮನೇಲಿ ಪೂಜೆ ಆಗಿ ಅದ್ರ ಮೇಲೆ ಎಷ್ಟು ದಿವಸ ಹೇಳ್ತಾರೋ ನೋಡಿ ಆಮೇಲೆ ನಾನು ನಾನ್ ವೆಜ್ ತಿನ್ನಬೇಕು. ಇವಾಗ ಶ್ರಾವಣ ಮತ್ತು ಗೌರಿ ಹಬ್ಬ ಇದೆಲ್ಲ ಮುಗಿಯೋರು ಸದ್ಯಕ್ಕೆ ನಾವು ನಾನ್ ವೆಜ್ ತಿಂತಾ ಇಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನಾನು ವ್ಲಾಗ್ ಶುರು ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ವಿಡಿಯೋ ಏನು ಅನಿಸುತ್ತೋ, ನಿಮ್ಗೆ ಇಷ್ಟ ಆಯಿತಾ, ಇನ್ನೂ ಯಾವ ರೀತಿ ಮಾಡಬೇಕಾಗಿತ್ತು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಮತ್ತು ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಫ್ರೆಂಡ್ಸ್. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟಿಗೆ ನಾನು ಮೆಣಸಿನ್ಕಾಯಿ ಬಜ್ಜಿಗೆಲ್ಲ ರೆಡಿ ಮಾಡ್ಕೊತೀನಿ. ಇನ್ನು ಅಡುಗೆ ಏನು ಮಾಡಬೇಕು ಅಂತ ಇನ್ನೂ ಐಡಿಯಾ ಇಲ್ಲ. ನೋಡೋಣ ಅಡುಗೆ ಏನು ಮಾಡ್ತೀನೋ. ಈಗ ಫಸ್ಟಿಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮತ್ತೆ ನಾನು ನಮ್ಮನೇಲಿ ಹಳೆ ಪಾತ್ರೆಗಳಲ್ವ ಇದ್ವು, ಹಳೆ ಸುಮಾರು ವೇಸ್ಟೇಜ್ ಸಾಮಾನುಗಳೆಲ್ಲ ಇದ್ವು. ಈ ಕಂಠ ಕಿತ್ತೋಗಿರೋದು, ತೂತೋಗಿರೋದೆಲ್ಲ ಇದ್ವು. ಅದನ್ನೆಲ್ಲ ಹಾಗೆ ಇಟ್ಕೊಂಡು ಸುಮ್ಮನೆ ಯಾಕೆ ಅದನ್ನೆಲ್ಲ ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್, ಯೂಸ್ ಮಾಡೋಕ್ಕಾಗಲ್ಲ ಏನಿಲ್ಲ. ಅದನ್ನೆಲ್ಲ ಹಾಕಿ ಒಂದು ಪಾತ್ರೆ 3 ಪಾತ್ರೆ ತೊಗೊಂಡಿದ್ದೀನಿ. ಸೆಟ್ಟು ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಈ ಥರದ್ದು ಸ್ಟೀಲಲ್ಲಿ ನೋಡಿದೆ, ನನಗೆ ಸ್ಟೀಲ್ ಸಿಕ್ಕಿಲ್ಲ. ಸ್ಟೀಲು ಅಡುಗೆ ಮಾಡೋದಕ್ಕೆ, ಈ ಒಗ್ಗರಣೆ ಹಾಕೋದಕ್ಕೆಲ್ಲ ಇದೇ ಚೆನ್ನಾಗಿರುತ್ತೆ ಅನಿಸ್ತು. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆಯಾ? ತುಂಬ ಇಷ್ಟ ಆಯಿತು. ಸಾಂಬಾರು, ರೈಸು ಮತ್ತು ಇದು ಒಂದು ಏನಾದರೂ ಒಂದು ಪಲ್ಯ ಇಟ್ಕೊಳಕ್ಕೆ ಚೆನ್ನಾಗಿರುತ್ತೆ. 3 ಸ್ಟೆಪ್ಪು. ಇದಕ್ಕೆ ನಾನು ಹಾಕಿರೋ ಸಾಮಾನಿಗೆ ಅದಕ್ಕೆ ಸರಿ ಹೋಯಿತು. ಬಟ್ ಇದ್ರ ಮೇಲೆ ಇನ್ನೂ ಏನು ಕಾಸು ಕೊಟ್ಟಿಲ್ಲ ನಾನು. ಅಲ್ಲಿಂದ ಮತ್ತು ಇದೊಂದು ಚಿಕ್ಕ ಜಗ್ಗು, ಎಷ್ಟು ಚೆನ್ನಾಗಿದೆ ನೋಡಿ. ಜಗ್ಗು ತುಂಬಾ ಚೆನ್ನಾಗಿದೆ. ಅದರಲ್ಲೂ 10 ರೂಪಾಯಿ ಅಂತ ಹೇಳಿದ್ರು. ನಾನು ಹೇಳ್ಕೊಂಡಿದ್ದೆ ಎಲ್ಲಾದರೂ 30 ರೂಪಾಯಿ 40 ರೂಪಾಯಿ ಹೇಳ್ತಾರೆ ಅಂತ. 10 ರೂಪಾಯಿ. ತುಂಬ ಚಿಕ್ಕ ಜಗ್ಗು, ತುಂಬಾ ಚೆನ್ನಾಗಿದೆ. 10 ರೂಪಾಯಿ. ಮತ್ತು ಇದು ಅಷ್ಟೇ 10 ರೂಪಾಯಿ. ಫ್ರೆಂಡ್ಸ್, ಇನ್ನು ಕಸ ಎತ್ತೋ ಮರ, ಇಷ್ಟು ಚಿಕ್ಕ ಮರ ನಾನು ತುಂಬ ಹುಡುಕ್ತಿದ್ದೆ ಇದನ್ನು. ಇಲ್ಲಿ ಬರೋರು ಈ ಪ್ಲಾಸ್ಟಿಕ್ ಸಾಮಾನೆಲ್ಲ ಮಾರ್ತಾರಲ್ವ, ಅವ್ರ ಹತ್ರ ಹುಡುಕ್ತಿದ್ದೆ ಎಷ್ಟು ಚಿಕ್ಕ ಮರ ಸಿಗುತ್ತಾ ಅಂದರೆ, ಇಲ್ಲ ಸಿಗಲ್ಲ, ಆ ಥರದ್ದು ಬರಲ್ಲ ಅಂತಿದ್ರು. ಸರಿ ಅಂದ್ಬಿಟ್ಟು ನಾನು ದೊಡ್ಡದೇ ತೊಗೊಂಬಂದು ಇಟ್ಕೊಂಡಿದ್ದೆ. ಅದು ಅಲ್ಲಿಟ್ಟಿದ್ದೀನಿ. ನನಗೆ ಅಷ್ಟು ದೊಡ್ಡದು ಬೇಕಾಗಿರಲಿಲ್ಲ. ಮನೆ ಒಳಗಡೆ ಕಸ ಗುಡಿಸ್ತೀರಲ್ವ, ಆಚೆ ಕಡೆ ಆದರೆ ಪರವಾಗಿಲ್ಲ. ಇದು ನನಗೆ ಮನೆ ಒಳಗಡೆ ಕಸ ತೆಗಿಯೋದಕ್ಕೆ. ನನಗೆ ಮನೆ ಒಳಗಡೆ ಕಸ ತೆಗಿಯೋಕ್ಕೆ ಒಂದು ಮರ, ಮತ್ತು ಆಚೆ ಕಡೆ ತೆಗಿಯೋಕ್ಕೆ ಒಂದು ಮರ ಇರಬೇಕು ನನಗೆ. ಎರಡಕ್ಕೂ ನಾನು ಒಂದೇ ಯೂಸ್ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ಈ ಚಿಕ್ಕದೊಂದು ಮರ ತೊಗೊಂಡಿದ್ದೀನಿ. ಇದು ಅಷ್ಟೇ 10 ರೂಪಾಯಿ. ಇದು ಅಷ್ಟೇ 10 ರೂಪಾಯಿ. ತುಂಬ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್, ಚಿಕ್ಕದು. ನಾವು ಹೊರಗಡೆ ಕಸ ಎಲ್ಲ ಗುಡಿಸಿ ಆ ಮರನೇ ಅದರಲ್ಲೇ ಎತ್ತಾಕ್ತೀರಿ. ನನಗೆ ತಿರ್ಗಾ ತೊಗೊಂಬಂದು ಒಳಗಡೆ ಕಸ ಗುಡಿಸಿ ಅದರಲ್ಲೇ ಎತ್ತಾಕೋದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೆ ನಾನು ಸಪ್ರೇಟಾಗಿ ಮರ ಇಟ್ಕೊತೀನಿ ಕಸ ತೆಗಿಯೋಕ್ಕೆ. ಮತ್ತು ಜಗ್ಗು ಇದು ನೋಡಿದೆ ನಾನು,
ಈ ಜಗ್ಗು ಏನು ತಗೊಂಡೆ ಅಂತಂದ್ರೆ, ನಮ್ದು ಒಲೆನಲ್ಲಿ ನೀರು ಕಾಯಿಸ್ತಿರಲ್ವಾ, ನೀರು ಕಾಯಿಸೋ ಹಂಡ ಇದೆ. ಅದು ಹಂಡದಲ್ಲಿ ದೊಡ್ಡ ಜಗ್ಗು ಹಾಕೋದಕ್ಕೆ ಆಗಲ್ಲ, ನೀರು ಎತ್ಕೊಳಕ್ಕಾಗಲ್ಲ. ಅದಕ್ಕೆ ಈ ಜಗ್ಗು ಆಗುತ್ತೆ, ಸರಿ ಹೋಗುತ್ತೆ, ಬಿಸಿನೀರು ಎತ್ತಿ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ತಗೊಂಡಿರೋದು ಈ ಜಗ್ಗು. ಆದರೆ ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಚಿಕ್ಕದಾಗಿ. ನಾನು ಈ ಜಗ್ಗು ತಗೊಂಡಿದ್ದೀನಿ, ಅದಕ್ಕೆ ಅಂತಾನೆ ಜಗ್ ತಗೊಂಡಿದ್ದು. ಮತ್ತೆ ಇದು ಬಂದು ತರಕಾರಿ ಎಲ್ಲ ಒಟ್ಟೆಲ್ಲ ತೆಗಿಯೋದಕ್ಕೆ ನಾನು ತುಂಬ ಸುಮಾರು ತೆಗಿತೀನಿ ಫ್ರೆಂಡ್ಸ್. ನಾನು ಸುಮಾರು ತೆಗಿತೀನಿ, ಅದು ಹಂಗೆ ಕಳೆದಾಕ್ತೀನಿ. ಅದು ಯಾಕೆ ಕಳೆದಾಕ್ತೀನಿ ಅಂತಂದರೆ, ಸುಮಾರು ಸರಿ ತರಕಾರಿ ಒಟ್ಟೆಲ್ಲ ತೆಗಿತಾ ಇರ್ತೀನಲ್ವಾ, ಆ ತರಕಾರಿ ಒಟ್ಟು ತೆಗ್ದಾಗ ಅದರಲ್ಲೇ ಬಿಟ್ಬಿಡ್ತೀನಿ. ನಾನು ಮರ್ತೋಗ್ಬಿಟ್ಟು ಅದರಲ್ಲೇ ಬಿಟ್ಬಿಟ್ಟು ಮರ್ತ್ಬಿಟ್ಟು ತರಕಾರಿ ಒಟ್ಟು ಕಸನೆಲ್ಲ ಅದ್ರ ಜೊತೆನೆ ಎತ್ತ ಹಾಕ್ಬಿಟ್ಟು ಮತ್ತೆ ಹುಡುಕ್ತೀನಿ, ಇದು ಎಲ್ಲಿಕ್ಕಿದೆ ಸಿಗ್ತಾನೆ ಇಲ್ಲ. ಸುಮಾರು ಸರಿ ಇದೇ ಥರನೇ ಮಾಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಇದು ಅಷ್ಟೇ 10 ರೂಪಾಯಿ ಇದೊಂದು ತಗೊಂಡಿದ್ದೀನಿ. ಇವತ್ತಿಂದು ಇದಿಷ್ಟು ಐಟಮ್ ತಗೊಂಡಿದ್ದೀನಿ ಫ್ರೆಂಡ್ಸ್, ನೋಡ್ಬೋದು. ಇಷ್ಟು ಐಟಮ್ ತಗೊಂಡಿದ್ದೀನಿ ನಾನು. ನಿಮ್ಗೆ ಈ ಪಾತ್ರೆ ಇಷ್ಟ ಆಯ್ತಾ ಅನ್ಕೊಂತೀನಿ, ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಒಂದು 3 ಜನಕ್ಕೆ ಅಡುಗೆ ಮಾಡ್ಕೊಬೋದು, ಆಗುತ್ತೆ. ಸಾಂಬಾರು ಅಷ್ಟೇ, ರೈಸ್ ಅಷ್ಟೇ. ಮತ್ತು ಈಗ ನಾನು ಬಜ್ಜಿ ಮಾಡೋದಕ್ಕೆ ಅಂತ ಸ್ವಲ್ಪ ಕಡಲೆ ಹಸಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಬಟ್ಲಿಗೆ. ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಇರುತ್ತೆ ಅಲ್ವಾ, ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇರಲ್ಲ, ಅದು ದೊಡ್ಡ ಮೆಣಸಿನ್ಕಾಯಿ ಆಗಿರೋದ್ರಿಂದ. ಅದಕ್ಕೆ ಇವಾಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆನ ಈ ಥರ ಕೈಯಲ್ಲಿ ಚೆನ್ನಾಗಿ ಈ ಥರ ನೋಡಿ ಮ್ಯಾಶ್ ಮಾಡಿ ಹಾಕಿದ್ರೆ ಟೇಸ್ಟ್ ಒಂಥರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಒಂದು ಸರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲಿ, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಾವು ಗ್ಲಾಸಲ್ಲಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ನಾನು ಈ ಬಟ್ಲಲ್ಲೇ ಹಾಕ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಕು. ಇವಾಗ ಮೆಣಸಿನ್ಕಾಯಿ ಎಲ್ಲ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆನೂ ಸಹ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಇವಾಗ ನಾನು ಇದು ಮೆಣಸಿನ್ಕಾಯಿ ಇದೆಯಲ್ಲ ಫ್ರೆಂಡ್ಸ್, ಇದರಲ್ಲೂ ಒಂದು ಸ್ವಲ್ಪ ಮಾಡೋಣ ಅಂತ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರ ಅಷ್ಟೊಂದಿಲ್ಲ, ಕಮ್ಮಿ ಇರೋದ್ರಿಂದ. ಈಗ ಫಸ್ಟಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈ ದೊಡ್ಡ ಮೆಣಸಿನ್ಕಾಯಿ ಇರುತ್ತಲ್ವ, ಇದು ನಾನು ನೋಡಿ ಬಜ್ಜಿ ಮೆಣಸಿನ್ಕಾಯಿನ ಈ ಥರ ಬಿಟ್ಕೊತಾ ಇದ್ದೀನಿ. ಈ ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ. ಈ ಥರ ಬಜ್ಜಿ ಯಾವಾಗ ತಿನ್ನಬೇಕು ಅಂತಂದರೆ, ಯಾವ್ದು ಜೊತೆಗೆ ತಿನ್ನಬೇಕು ಅಂದರೆ ಚಿತ್ರಾನ್ನ ಜೊತೆಗೆ, ಮತ್ತು ಕಡಲೆಪುರಿ ಬೇಲ್ಪುರಿ ಮಾಡ್ಕೊಂಡಿರ್ತೀರಲ್ವ, ಅದ್ರ ಜೊತೆಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಹಸಿಮೆಣ್ಸಿನ್ಕಾಯಿ ಈ ಥರ ಉದ್ದಿಗೆ ಸೀಳ್ಬಿಟ್ಟು ಅದರಲ್ಲಿ ಸ್ವಲ್ಪ ಖಾರ ಹಾಕೋದೆಲ್ಲ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಪ್ಲೈನ್ ಹಾಗೆ ಹಾಕ್ತಾಯಿದ್ದೀನಿ. ಎಲ್ಲ ಹಸಿಮೆಣ್ಸಿನ್ಕಾಯಿನೂ ಇದೇ ಥರನೇ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ತಿನ್ನಬೇಕು ಅಂತ ಮಾಡ್ಕೊತಾ ಇದ್ದೀನಿ, ನೋಡೋಣ ಅದು ಎಷ್ಟು ಖಾರ ಇದೆಯೋ ಅದಕ್ಕೆ ಸರೋಗುತ್ತೇನೋ. ನಾನು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್, ಅದು ತಿಂತೀನೋ ಇಲ್ಲೋ ಗೊತ್ತಿಲ್ಲ. ಈಗ ಉಳಿದಿರೋ ಅಂಥ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಅದೇ ಥರನೇ ಮಾಡ್ಕೊತಾ ಇದ್ದೀನಿ. ನಮ್ಮ ಯಜಮಾನ್ರು ಮಾಡ್ತಾನೆ ಖಾಲಿ ಮಾಡಿಬಿಟ್ಟಿದ್ರು, ಸ್ವಲ್ಪನೇ ಇಟ್ಟಿದ್ರು ಚೆನ್ನಾಗಿದೆ ಅಂತ.
ಕಾಫಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಇಲ್ಲಿ ಬಜ್ಜಿನೂ ಸಹ ರೆಡಿ ಆಗಿದೆ. ಮಾಡ್ತಾ ಮಾಡ್ತಾ ನಮ್ಮ ಯಜಮಾನ್ರು ಅರ್ಧ ಖಾಲಿ ಮಾಡಿಬಿಟ್ರು. ನೋಡಿ ಎಷ್ಟಿದೆ ಅಂತ. ಈಗ ಇದೆಯಲ್ಲ ಫ್ರೆಂಡ್ಸ್, ಇದನ್ನ ಹಾಕ್ತೀನಿ. ಇದು ನಮ್ಮ ಯಜಮಾನ್ರು ತಿನ್ನಲ್ಲ ಅಂತಂದ್ರೆ ನಾನೇ ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಆದರೆ ಖಾರ ಇರುತ್ತೆ. ಬೂಸ್ಟ್ ಫ್ರೆಂಡ್ಸ್, ಕಾಫಿ ಟೀ ಇಲ್ಲ, ಬೂಸ್ಟ್ ಕುಡಿತಾ ಇದ್ರಿ. ಕಾಫಿ ಟೀ ಎಲ್ಲ ಜಾಸ್ತಿ ಆಗಲ್ಲ ಫ್ರೆಂಡ್ಸ್, ತುಂಬಾನೇ ಎಫೆಕ್ಟ್ ಕಾಫಿ ಟೀ. ಸ್ವಲ್ಪ ಇದೆ, ಇದನ್ನ ಈ ಥರ ಪ್ಯಾಕ್ ಮಾಡಿ ಇಟ್ಬಿಡೋಣ. ಮತ್ತೆ ನಾಳೆ ನನಗೆ ಯೂಸ್ ಆಗುತ್ತೆ. ಹಾಗೆ ಬಿಟ್ಟರೆ ಗಟ್ಟಿಯಾಗ್ಬಿಡುತ್ತೆ. ಅದಕ್ಕೆ ಬೆಂಕಿನಲ್ಲಿ ನೋಡಿ ನೋಡಿರಿ, ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಫ್ರೆಂಡ್ಸ್. ಬಿಸಿ ಬಿಸಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಇದು ಒಂದು ಇಟ್ಟಿರ್ತೀನಿ ನಮ್ಮ ಯಜಮಾನ್ರಿಗೆ, ತಿಂತಾರಲ್ಲ ನೋಡೋಣ. ನಾನು ತೀರ್ಸಿರೋದು ಬೇಡ, ಅಯ್ಯ ಕೊಡಲ್ಲ ಸುಮ್ಮನೆ. ದಿಗ್ಲು ಒಂದ ದಿಗ್ಲಂತೆ. ನಾನು ಅವ್ರಿಗೆ ಎಲ್ಲಿಂದ ಕೊಟ್ಬಿಡ್ತೀನೋ ಅಂತ ಬೈಕೆ ಬೇಡ ಅಂತ. ಫ್ರೆಂಡ್ಸ್, ಸ್ಕ್ರೀನ್ ಬಟ್ಟೆ ಚೆನ್ನಾಗಿದೆಯಾ? ಹಾಕಿರೋದು ಚೆನ್ನಾಗಿ ಕಾಣಿಸ್ತಿದೆಯಾ? ಅದನ್ನ ಆಮೇಲೆ ತೋರಿಸ್ತೀನಿ ಫುಲ್ಲು. ಈಗ ಫಸ್ಟಿಗೆ ಬಿಸಿ ಬಿಸಿ ತಿನ್ಕೊಬಿಡ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ಒಂದು ಬಜ್ಜಿ ತಿಂದು ತಿಂತಿದ್ದೀನಿ. ಲೈಟಾಗಿ ಜಾಸ್ತಿ ಬೇಡ ನನಗೆ. ಅದು ನೈಟು ಊಟಕ್ಕೆ ನಂಚ್ಕೊಂತೀನಿ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಕಾಫಿ ಕುಡ್ದಾಯ್ತು, ಬಜ್ಜಿನೂ ತಿಂದಾಯ್ತು. ನೈಟ್ ಊಟಕ್ಕೆ ಇವಾಗ ನಾನು ಬಟಾಣಿ ನೆನೆಸಿದ್ದೆ. ಬೆಳಿಗ್ಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಬೇಡ ಅಂತ ಅನಿಸ್ತು ಪಲಾವು. ಅದಕ್ಕೆ ತರಕಾರಿ ಬಟಾಣಿ ಎಲ್ಲ ಹಾಕಿ ಸಾಗು ಮಾಡಿ
ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಸಾಗು ರೆಸಿಪಿ ನಾನು ನಿಮಗೆ ತೋರಿಸಿರ್ಲಿಲ್ವಲ್ಲ, ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಇವತ್ತು ನಾನು ಯಾವ ರೀತಿ ಬಟಾಣಿ ಮತ್ತು ಸಾಗು ಏನು ತರಕಾರಿಯಲ್ಲಿ ಹಾಕಿ ಸಾಗು ಮಾಡೋದು ಯಾವ ರೀತಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಫಸ್ಟಿಗೆ ನಾನು ಇವಾಗ ಹಸಿಟ್ಟು ನೋಡಿ, ಹಸಿಟ್ಟು ಬಾಕ್ಸ್ ಫುಲ್ ಮಾಡ್ಕೊಂಡಿದ್ದೆ. ನಾನು 5 kg ತೊಗೊಂಬರ್ತೀನಿ ಗೋಧಿ ಹಸಿಟ್ಟು. ಈ ಬಾಕ್ಸಲ್ಲಿ ಹಾಕಿಟ್ಕೊತೀನಿ. ಮಿಕ್ಕಿರೋದು ಈ ಥರ ಕಟ್ಟಿಟ್ಕೊಂಡಿದ್ದೆ. ಇವಾಗ ಇದು ಖಾಲಿ ಆಗಿದೆಯಲ್ವಾ, ಇದಕ್ಕೆ ಹಾಕಿಟ್ಕೊಳ್ಳೋಣ. ಒಂದು ದೊಡ್ಡ ಬಾಕ್ಸ್ ತಗೊಬೇಕು ಫ್ರೆಂಡ್ಸ್, 5 kg ಇಡಿಸುವಂಥ ಬಾಕ್ಸು ಗೋಧಿ ಹಸಿಟ್ಟಿಗೆ. ಇಲ್ಲಿ ಬರ್ತಿದ್ರು ಫ್ರೆಂಡ್ಸ್ 100 ರೂಪಾಯಿ ಒಂದೊಂದು ಬಾಕ್ಸು. 5 kg ಇದು ಬಾಕ್ಸ್ 100 ರೂಪಾಯಿ ಕೊಡ್ತಾರೆ. ಆ ಪ್ಲಾಸ್ಟಿಕ್ ಸಾಮಾನವರು ಗಾಡಿ ಬಂದೇ ಇಲ್ಲ ಫ್ರೆಂಡ್ಸ್, ತುಂಬ ದಿವಸ ಆಯಿತು. ಅವ್ರು ಬಂದಿದ್ರೆ ತುಂಬ ಚೀಪಾಗಿ ಸಿಕ್ಕಿದೆ, ಮತ್ತು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. 100 ರೂಪಾಯಿಗೆ ಪರವಾಗಿಲ್ಲ ಫ್ರೆಂಡ್ಸ್, ತೊಗೋಬೋದು. ಅವ್ರು ಬಂದರೆ ಈ ಸರಿ ನಾನು ಗೋಧಿ ಹಸಿಟ್ಟು ಹಾಕ್ಕೊಳಕ್ಕೆ, ಗೋಧಿ ಹಸಿಟ್ಟು ಮತ್ತು 5 kg ಅಕ್ಕಿ ಹಾಕಿಟ್ಕೊಳಕ್ಕೆ ಬಾಕ್ಸ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಚಿಕ್ಕ ಬಾಕ್ಸಲ್ಲಿ ಹಾಕೊಂಡ್ರೆ 2 ಸರಿ ಈ ಥರ ಕಟ್ಟಿಟ್ಕೊಬೇಕು. ಅದೇ ಒಂದೇ ಸರಿ 5 kg ಬಾಕ್ಸ್ ತಗೊಂಡ್ರೆ ಒಂದೇ ಸರಿ ಹಾಕಿಟ್ಕೊಂಡ್ರೆ ಆಗ ನಮ್ಗೆ ಪದೇ ಪದೇ ಈ ಥರ ಹಾಕೊಳಕ್ಕೆ ಆಗೋದಿಲ್ಲ. ರಾಮಲಿಂಗ ಮತ್ತೆ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬ ನಾನು ಈ ವರ್ಷ ಮಾಡೋಕ್ಕಾಗಿಲ್ಲ. ಮತ್ತು ಈ ಥರ ನನ್ನ ಪ್ರಾಬ್ಲಮ್ಸ್ ಆಗಿದೆ ಅಂತ ಹೇಳ್ಕೊಂಡಿದ್ನಲ್ಲ ವಿಡಿಯೋನಲ್ಲಿ. ತೊಳಜಾ ಬ್ಲಾಗ್ಸ್ ಅವರು ಅಷ್ಟೇ, ಮತ್ತು ಶಾರದಾ ಸಿಂಪಲ್ ಲೈಫ್ ಸಿಸ್ಟರ್ ಅಷ್ಟೇ, ಅವರು ಅಷ್ಟೇ ಪರವಾಗಿಲ್ಲ ಸಿಸ್ಟರ್, ನೀವು ಮತ್ತೆ ನೆಕ್ಸ್ಟ್ ವರ್ಷ ಮಾಡ್ಕೊಬೋದು ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಶಾರದಾ ಸಿಸ್ಟರ್ ಹಾಗೆ ತುಳಜಾ ಸಿಸ್ಟರ್. ಯಾಕೆ ಅಂತಂದರೆ ನನಗೆ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಮಾಡೋದಕ್ಕಾಗಿರಲಿಲ್ಲ, ತುಂಬ ಬೇಜಾರಾಗಿತ್ತು. ನೀವು ಕಮೆಂಟ್ ಮಾಡಿ ಹೇಳಿದ್ಮೇಲೆ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ಥ್ಯಾಂಕ್ ಯು ತುಂಬ ಧನ್ಯವಾದ ಹೇಳ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ಹಸಿಟ್ಟು ಕಲಿಸ್ಕೊಳ್ಳೋಣ. ಈಗ ನಾನು ಇದೊಂದು ಪ್ಲಾಸ್ಟಿಕ್ ಬಟ್ಲಲ್ಲಿ ಹಾಕಿಟ್ಕೊತೀನಿ. ಇದನ್ನ ತೊಳ್ಕೊಬೇಕು ಫ್ರೆಂಡ್ಸ್. ಇದರಲ್ಲೇ ನಾನು ಸಾಗು ಮಾಡಬೇಕು. ಅಷ್ಟರಲ್ಲಿ ನೆನಿಲಿ, ಇದು ನೆನೆಯಕ್ಕೆ ಹಾಕಿ ನಾನು ಇವಾಗ ಸಾಗು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಬೇಕು. ಫ್ರೆಂಡ್ಸ್ ನೋಡಿ, ಸಾಗು ಮಾಡೋಕ್ಕೆ ಇಲ್ಲಿ ಸ್ವಲ್ಪ ನಾನು ಬಟಾಣಿ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ತರಕಾರಿ ಏನೇನು ತೊಗೊಂಡಿದ್ದೀನಿ ಅಂದರೆ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಮತ್ತು 2 ಆಲೂಗೆಡ್ಡೆ, ಮತ್ತು ಸ್ವಲ್ಪ ಕ್ಯಾಬೇಜ್ ತೊಗೊಂಡಿದ್ದೀನಿ. ಕ್ಯಾಬೇಜ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಹೂಕೋಸು ಹಾಕಿದ್ರೂ ಚೆನ್ನಾಗಿರುತ್ತೆ, ಮತ್ತು ನೌಕಲ್ ಹಾಕಿದ್ರೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಎಷ್ಟು ತರಕಾರಿ ಇದೆಯೋ ಅಷ್ಟು ತರಕಾರಿ ಹಾಕ್ಕೊತಾ ಇದ್ದೀನಿ. ಮತ್ತು ಬೀನ್ಸು ಒಂದು 4-5 ಬೀನ್ಸ್ ತೊಗೊಂಡಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ ಇದು ರುಬ್ಬಕ್ಕೆ. ಈ ತರಕಾರಿ ಇದಿಷ್ಟು ತೊಗೊಂಡಿದ್ದೀನಿ. ಇನ್ನು ರುಬ್ಬೋದಕ್ಕೆ ನೋಡೋಣ ಏನೇನು ತೊಗೊಳ್ತೀನಿ ಅಂತ. ಫಸ್ಟಿಗೆ ನಾನು ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ನಾನು ಮಸಾಲೆಗೆ ಇದನ್ನೆಲ್ಲ ಕಟ್ ಮಾಡಿಕೊಂಡು ಬೇಕಾಕ್ಬಿಟ್ಟು ಮಸಾಲೆಗೆ ಏನು ಬೇಕು ಅಂತ ಆಮೇಲೆ ನೋಡೋಣ. ಫ್ರೆಂಡ್ಸ್, ಇವಾಗ ಮಸಾಲೆಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಫಸ್ಟಿಗೆ
ನೋಡಿ ಫ್ರೆಂಡ್ಸ್, ತರಕಾರಿ ಎಲ್ಲ ಕಟ್ ಮಾಡಿ ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ. ಎಲ್ಲ ಥರ ತರಕಾರಿನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನೀರು ಹಾಕಿದ್ದೀನಿ. ಆಲೂಗೆಡ್ಡೆ ಎಲ್ಲ ಆಗಿರುತ್ತಲ್ಲ ಕಪ್ಪಗೆ ಹೋಗ್ಬಿಡುತ್ತೆ ಅಂತ. ಮತ್ತು ಮಸಾಲೆಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು ಗೆಡ್ಡೆ ಸುಲಿದಿಟ್ಕೊಂಡಿದ್ದೀನಿ. ಶುಂಠಿ ಮತ್ತು ಒಂದು 4 ಹಸಿಮೆಣ್ಸಿನ್ಕಾಯಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಕೊಬ್ಬರಿ. ಇಲ್ಲಿ ಒಂದು 2 ಏಲಕ್ಕಿ ತೊಗೊತಾ ಇದ್ದೀನಿ. ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಒಂದು 1/4 ಸ್ಪೂನಷ್ಟು ಕಾಳುಮೆಣಸು ತೊಗೊಂಡಿದ್ದೀನಿ. ಕೊಬ್ಬರಿ ಇದಿಷ್ಟು. ಮತ್ತು ಸ್ವಲ್ಪ ಅಕ್ಕಿ ನೆನೆಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವಿದ್ರೆ ಕಡಲೆಪಪ್ಪು ಹಾಕ್ಕೋಬೋದು. ನಾನು ಅಕ್ಕಿ ನೆನೆಸ್ಕೊಂಡಿದ್ದೀನಿ, ಅಕ್ಕಿ ಹಾಕ್ತಾಯಿದ್ದೀನಿ. ಇವಾಗ ನಾವು ಇಲ್ಲಿ ಒಗ್ಗರಣೆಗೆ ನಾನು ಎಣ್ಣೆ ಹಾಕ್ಕೊಂಡು ಫಸ್ಟಿಗೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಇದರಲ್ಲೇ ಫ್ರೈ ಮಾಡ್ಕೊಂಡು ಬೇಡ ಫ್ರೆಂಡ್ಸ್. ಹಸಿಮೆಣ್ಸಿನ್ಕಾಯಿನ ಈ ಥರ ಮುರಿದಾಕೋಣ. ಹಾಗೆ ಹಾಕಿದ್ರೆ ಅದು ಚಿಟ್ಲುತ್ತೆ, ಆಚೆ ಬರುತ್ತೆ, ಎಣ್ಣೆಲೆಲ್ಲ ನಿಗಿರುತ್ತೆ. ಈ ಥರ ಮುರಿದಾಕೊಂಡ್ರೆ ಅವದು ಸಿಡಿಯಲ್ಲ. ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಈಗ ಈ ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಾನು ಇವಾಗ ಕೊಬ್ಬರಿ ಸಹ ಹಾಕ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಫ್ರೆಂಡ್ಸ್. ಈ ಸಾಗು ಬಂದು ಇದು ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ, ಚಪಾತಿಗೂ ಅಷ್ಟೇ, ಮತ್ತು ರೊಟ್ಟಿ, ಅಕ್ಕಿ ರೊಟ್ಟಿ ಆಗಿರ್ಬೋದು, ದೋಸೆ, ಇಡ್ಲಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾವು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು. ಇವಾಗ ನೋಡಿ, ಒಂದು ಕುಕ್ಕರ್ಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿಗಳೆಲ್ಲ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ಅದನ್ನು ಒಂದು 3 ವಿಜಿಲು ಕೂಗಿಸ್ಕೊಳ್ಳೋಣ. ಅದು ವಿಜಿಲ್ ಕೂಗೋ ಅಷ್ಟರಲ್ಲಿ ನಾನಿವಾಗ ಮಸಾಲೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ನಾನು ಮಿಕ್ಸಿಗೆ ಹಾಕಿ ತುಂಬ ನೈಸಿಗೆ ರುಬ್ಕೊಂಬರೋಣ. ಇದಕ್ಕೆ ಗೋಡಂಬಿ ಸಹ ಹಾಕ್ಕೊತಾರೆ. ನಾನು ಗೋಡಂಬಿ ಹಾಕ್ಕೊಂಡಿಲ್ಲ. ಸ್ವಲ್ಪ ಅಕ್ಕಿ ನೆನೆಸಿಟ್ಟಿದ್ನಲ್ಲ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ತುಂಬ ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ, ಅಷ್ಟು ನೀರಾಗಿರೋದಿಲ್ಲ. ಕೆಲವರು ಗೋಡಂಬಿ ಹಾಕ್ಕೊಂಡು ರುಬ್ಬೋದಕ್ಕೂ ಸಹ ಇದೇನೆ, ಸ್ವಲ್ಪ ಮಂದವಾಗಿರುತ್ತೆ ಅಂತ. ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ, ನೋಡ್ಬೋದು. ಇವಾಗ ಈ ಥರ ಇದೆ. ಅದು ಕಲ್ಲರು ಈ ಥರ ಕೆಲವರು ವೈಟ್ ಕಲರನ್ನು ಮಾಡ್ತಾರೆ. ನಾನು ಸ್ವಲ್ಪ ಗ್ರೀನ್ ಕಲರ್ ಮಾಡ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಬೆಂದಿದೆ, ನೋಡ್ಬೋದು ಫ್ರೆಂಡ್ಸ್. ಈಗ ಇದಕ್ಕೆ ಬೆಂದಿರೋಂಥ ತರಕಾರಿ ಮತ್ತು ಬಟಾಣಿಗೆ ನಾನೀಗ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿನೂ ಸಹ ಹಾಕ್ಕೊಬೇಕು. ನಾನು ರುಬ್ಬುವಾಗ ಹಾಕ್ಕೊಂಡಿಲ್ಲ. ಮಸಾಲೆ ಎಲ್ಲ ರುಬ್ಬಿ ಆದಮೇಲೆ ನಾನು ಸಾಂಬಾರಲ್ಲಿ ಡೈರೆಕ್ಟ್ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಧನಿಯಾ ಪುಡಿ ಹಾಕ್ಕೊಂಡಿಲ್ಲ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ನಾನು ಟೊಮೊಟೊನ ಈಗ ಕುದಿಯೋದಕ್ಕೆ ಹಾಕ್ಕೊತಾ ಇದ್ದೀನಿ, ಒಗ್ಗರಣೆಗೂ ಹಾಕ್ಕೊಂಡಿಲ್ಲ. ಮತ್ತು ತುಂಬಾ ಬೇಯಿಸಬಾರ್ದು ಫ್ರೆಂಡ್ಸ್. ಟೊಮೊಟೊನ ತುಂಬ ಬೇಯಿಸ್ಕೊಂಡ್ರೆ ಅದು ಏನಾಗುತ್ತೆ ಅಂದರೆ ಹುಳಿ ಬಂದುಬಿಡುತ್ತೆ. ಇವಾಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಬಿಡ್ತಾಯಿದ್ದೀನಿ. ಇನ್ನು ಯಾವುದೇ ರೀತಿ ನಾನು ಮಸಾಲೆ ಏನೂ ಹಾಕಿಲ್ಲ. ಸ್ವಲ್ಪ ಉಪ್ಪು ತರಕಾರಿ ಬೇಯುವಾಗಲೂ ಸಹ ಉಪ್ಪು ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ಇವಾಗ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಇದಿಷ್ಟೆಲ್ಲ ಹಾಕಿ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಇವಾಗ ಒಂದು ಸ್ವಲ್ಪ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ಸಾಗು ತುಂಬಾ ಟೇಸ್ಟ್ ಇರುತ್ತೆ. ಹಾಗಂತ ಜಾಸ್ತಿ ಏನು ಹಾಕೋದು ಬೇಡ, ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಸಾಕು. ಅದೊಂದು ಒಳ್ಳೆ ಟೇಸ್ಟ್ ಸಿಗುತ್ತೆ ಫ್ರೆಂಡ್ಸ್ ಬೆಲ್ಲ ಹಾಕೋದ್ರಿಂದ. ನಾವು ಹೋಟ್ಲುಗಳಲ್ಲೆಲ್ಲ ತಿಂದಿರ್ತೀರಲ್ಲ ಅದೇ ಥರನೇ ಇರುತ್ತೆ ಸಾಗು. ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು, ಸಾಸಿವೆ ಏನೂ ಹಾಕ್ತಾಯಿಲ್ಲ ನಾನು. ಇದಿಷ್ಟೇ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇದಿಷ್ಟು ಒಗ್ಗರಣೆ ಕೊಟ್ಟು ಅದನ್ನ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ. ತುಂಬ ನೀರು ಹಾಕೋದೇನು ಬೇಡ. ನಾನು ಇಷ್ಟೇ ನೀರು, ಇಷ್ಟೇ ಗ್ರೇವಿಯಾಗಿ ಇಟ್ಕೊಂಡಿದ್ದೀನಿ.
ಇದಿಷ್ಟೇ ಸಾಕಾಗಿತ್ತು. ಮತ್ತು ಧನಿಯಾ ಪುಡಿ ನಮ್ಮದು ಸ್ವಲ್ಪ ಕಲರ್ ಇರೋದ್ರಿಂದ ನಿಮಗೆ ಈ ಕಲರ್ ಕಾಣಿಸ್ತಾ ಇದೆ. ಮತ್ತು ಇದು ವೈಟಿಗಿದ್ರೂ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಸ್ವಲ್ಪ ಅರಿಶಿನ ಸಹ ಹಾಕ್ಕೊಬೋದು. ಇವಾಗ ನಾನು ಅರಿಶಿನ ಹಾಕಿಲ್ಲ, ನೋಡ್ಬೋದು. ಇಷ್ಟ ಆಗಿದೆ ಫ್ರೆಂಡ್ಸ್. ಮತ್ತು ನಾನು ಚಪಾತಿ ಮಾಡೋದೇನು ತೋರಿಸಿರಲಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ.